ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಚ್ ಹೆಬ್ಬಾಳ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಾಂಧಿಪುರ ಹಾವೇರಿ ಇಲ್ಲಿ ಸಮಾಜಶಾಸ್ತ್ರ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರ ಕೊನೆಯ ಒಂದು ಪರಿಕಲ್ಪನೆಯಾಗಿರ್ತಕ್ಕಂತಹ ಪ್ರಬಲ ಜಾತಿ ಅನ್ನತಕ್ಕಂಥದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಇದರಲ್ಲಿ 3 ಅಂಶಗಳು ಬರ್ತವೆ ಪ್ರಬಲ ಜಾತಿಯಲ್ಲಿ, ಡಾಮಿನೆಂಟ್ ಕಾಸ್ಟಲ್ಲಿ. ಮೊದಲನೇದು ಪ್ರಬಲ ಜಾತಿಯ ಅರ್ಥ ಹಾಗೂ ವ್ಯಾಖ್ಯೆಗಳು, ಅಂದರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಡಾಮಿನೆಂಟ್ ಕಾಸ್ಟ್. ಎರಡನೇದ್ದು ಅದರ ಲಕ್ಷಣಗಳು, ಡಾಮಿನೆಂಟ್ ಕಾಸ್ಟ್ದ ಇನ್ ಫ್ಯೂಚರ್ಸ್ ಆಫ್ ಡಾಮಿನೆಂಟ್ ಕಾಸ್ಟ್. ಮೂರನೇ ಅಂಶ ಅದರ ಕಾರ್ಯಗಳು ಅನ್ನತಕ್ಕಂಥವುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ಡಾಮಿನೆಂಟ್ ಕಾಸ್ಟ್ದ ಒಂದು ಉದ್ದೇಶವನ್ನು ನೋಡಲಿಕ್ಕೆ ನಾವು ಹಲವಾರು ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಅಂಶಗಳ ಮುಖಾಂತರ ಚರ್ಚೆ ನೋಡೋದರ ಮುಖಾಂತರ ಈ ಪ್ರಬಲ ಜಾತಿ ಎನ್ನತಕ್ಕಂತಹ ಒಂದು ಅಂಶವನ್ನು ನೋಡೋದಕ್ಕಿಂತ ಪೂರ್ವದಲ್ಲಿ ಅದರ ಒಂದು ಪೀಠಿಕೆಯನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಜಾತಿ ಒಂದು ಭಾರತೀಯ ಸಮಾಜ ಕಂಡುಕೊಂಡ ವ್ಯವಸ್ಥೆಯಾಗಿದ್ದು, ಇದು ಈ ದೇಶದ ಪ್ರಮುಖ ಸಾಮಾಜಿಕ ಲಕ್ಷಣವಾಗಿದೆ. ಎಲ್ಲ ದೇಶಗಳಲ್ಲೂ ಕಂಡುಬರದೇ ಇರುವಂತಹ ಸಾಮಾಜಿಕ ವ್ಯವಸ್ಥೆ ಇದಾಗಿದ್ದು, ಇದರ ಉಗಮ ಅಂತ್ಯ ಕುರಿತು ಯಾವ ಚಿಂತಕರು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಿರದಂತಹ ಇದು ಇಂದಿಗೂ ಸಮಾಜದಲ್ಲಿ ಜನಜನಿತವಾಗಿದೆ. ಜಾತಿಯ ಪ್ರಭಾವದ ಕುರಿತು ಹಲವು ಸಮಾಜಶಾಸ್ತ್ರಜ್ಞರು ವೈಜ್ಞಾನಿಕವಾಗಿ ಚಿಂತಿಸಿ ಅದರ ಲಕ್ಷಣ ಹಾಗೂ ಪರಿಣಾಮಗಳು ಹಾಗೂ ಈ ಸಮಾಜದಲ್ಲಿ ಅದು ಎಷ್ಟರ ಮಟ್ಟಿಗೆ ಕಾರಣೀಭೂತವಾಗ್ತಾ ಇದೆ ಎನ್ನತಕ್ಕಂಥ ಒಂದು ವಿಷಯಗಳನ್ನು ಸಂಗ್ರಹಿಸಿದ್ದಾರೆ. ಇದರ ಕುರಿತು ಕಿಂಗ್ಸ್ಲೆ ಡೇವಿಸ್ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ 3 ಪ್ರಮುಖ ಆಧಾರ ಸ್ತಂಭಗಳಿಂದಾಗಿದೆ. ಅವು ಅವಿಭಕ್ತ ಕುಟುಂಬ, ಗ್ರಾಮೀಣ ವ್ಯವಸ್ಥೆ ಹಾಗೂ ಜಾತಿ ಅಥವಾ ಜಾತಿ ಪಂಚಾಯಿತಿಗಳು ಎಂದಿದ್ದಾರೆ. ಪ್ರಸ್ತುತ ಭಾರತವು ಸುಮಾರು 4,000ಕ್ಕಿಂತ ಹೆಚ್ಚು ಜಾತಿ ಉಪಜಾತಿಗಳನ್ನು ಒಳಗೊಂಡಿದ್ದು, ಈ 4,000 ಜಾತಿ ಉಪಜಾತಿಗಳಿಗೆ ಅನುಗುಣವಾಗಿ ನಾವು ಈ ಒಂದು ಪ್ರಬಲ ಜಾತಿ ಎನ್ನತಕ್ಕಂತಹ ಒಂದು ಅಂಶವನ್ನು ಇಲ್ಲಿ ನೋಡುವುದಾದರೆ, ಆ ಪ್ರಬಲ ಜಾತಿಗೆ ಅಂಟಿಕೊಂಡು ನಾವು ಪ್ರಬಲ ಜಾತಿಯನ್ನು ಸ್ವಲ್ಪದರ ಮಟ್ಟಿಗೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಪ್ರಬಲ ಜಾತಿಯ ಒಂದು ವಿಚಾರಗಳಲ್ಲಿ ಡಾಕ್ಟರ್ ಎನ್ ಶ್ರೀನಿವಾಸ್ ಭಾರತೀಯ ಜಾತಿ ವ್ಯವಸ್ಥೆ ಕುರಿತು ಅಭ್ಯಸಿಸಿದ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿದ್ದು, ಇವರು ಮೈಸೂರು ಜಿಲ್ಲೆಯ ರಾಂಪುರ್ ಎಂಬ ಹಳ್ಳಿಯನ್ನು 1953ರಲ್ಲಿ ಕ್ಷೇತ್ರ ಕಾರ್ಯಕ್ಕೆ ಅಧ್ಯಯನ ಮಾಡಿಕೊಂಡು ಇಂಡಿಯಾಸ್ ವಿಲೇಜಸ್ ಮತ್ತು ದಿ ರಿಮೆಂಬರ್ಡ್ ವಿಲೇಜ್ ಕೃತಿಗಳನ್ನು ಪ್ರಕಟಿಸಿ ಜಾತಿ ಮತ್ತು ಅದರ ಸಹಪರಿಕಲ್ಪನೆಗಳನ್ನು ವಿವರಿಸಿದ್ದಾರೆ. ಈ ಹಂತದಲ್ಲಿ ಇವರು ಪರಿಚಯಿಸಿದ ಪ್ರಮುಖ ಪರಿಕಲ್ಪನೆ ಎಂದರೆ ಪ್ರಬಲ ಜಾತಿ ಎನ್ನುವಂಥದ್ದಾಗಿದೆ. ಪ್ರತಿಯೊಂದು ಸಮಾಜದಲ್ಲಿ ಹಲವು ಜಾತಿಗಳು ಒಂದಕ್ಕೊಂದು ಹೊಂದಿಕೊಂಡು ಹೋಗುತ್ತಿರುತ್ತವೆ. ಅಲ್ಲಿ ಕೆಲವು ಜಾತಿಗಳು ಸಂಖ್ಯಾಬಲದಿಂದ ಆರ್ಥಿಕವಾಗಿ, ರಾಜಕೀಯವಾಗಿ, ಕೃಷಿ ಮತ್ತು ಆದಾಯದ ಮೇಲೆ ಪ್ರಬಲ ಅಥವಾ ಬಲಿಷ್ಠವಾಗಿರುತ್ತವೆ. ಇನ್ನು ಕೆಲವು ಜಾತಿಗಳು ಈ ವಿಷಯದಲ್ಲಿ ತುಂಬ ಹಿಂದುಳಿದ ಅಥವಾ ತಳಮಟ್ಟದ ಸ್ಥಾನವನ್ನು ಹೊಂದಿರುತ್ತವೆ ಎಂದು ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು ಅಭಿಪ್ರಾಯಪಡ್ತಾರೆ. ಇನ್ನು ಪ್ರಬಲ ಜಾತಿ ಅನ್ನುವಂತಹ ಒಂದು ಪರಿಕಲ್ಪನೆಯು ಶ್ರೀನಿವಾಸ್ ಹೇಳುವ ಹಾಗೆ ಭಾರತೀಯ ಸಾಮಾಜಿಕ ಸ್ಥಿತಿಗತಿ, ಜಾತಿ ಪ್ರಾಬಲ್ಯ ಮತ್ತು ಜಾತಿ ಅಪ್ರಾಬಲ್ಯತೆಯ ಸನ್ನಿವೇಶದ ಕುರಿತು ತಿಳಿಸುತ್ತದೆ. ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಕೆಲವು ಜಾತಿಗಳು ಪ್ರಾಬಲ್ಯ ಹೊಂದಿದ್ದರೆ ಇನ್ನು ಕೆಲವು ಪ್ರಾಬಲ್ಯರಹಿತ ಸನ್ನಿವೇಶವನ್ನು ಹೊಂದಿರುತ್ತವೆ. ಒಂದು ಸಮಾಜದಲ್ಲಿ ಪ್ರಬಲ ಜಾತಿ ಇನ್ನೊಂದು ಸಮಾಜದಲ್ಲಿನ ಪ್ರಾಬಲ್ಯರಹಿತವಾಗಿರಲೂಬಹುದು ಎನ್ನತಕ್ಕಂಥ ಅಭಿಪ್ರಾಯ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು. ಅಂದರೆ ಪ್ರಬಲವಲ್ಲದ ಜಾತಿಗಳು ಬೇರೊಂದು ಪ್ರದೇಶದಲ್ಲಿ ಪ್ರಾಬಲ್ಯವನ್ನು ಹೊಂದಬಹುದು ಎನ್ನತಕ್ಕಂತಹ ಒಂದು ವಿಚಾರಗಳನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಈ ಪ್ರಬಲ ಜಾತಿಯ ವ್ಯಾಖ್ಯೆಗಳನ್ನು ನೋಡುವುದಾದರೆ ಡಾಕ್ಟರ್ ಎನ್ ಶ್ರೀನಿವಾಸ್, ಅ ಕಾಸ್ಟ್ ಮೇ ಬಿ ಸೇಡ್ ಟು ಬಿ ಡಾಮಿನೆಂಟ್ ವೆನ್ ಇಟ್ ಪ್ರಿಪೋಂಡರೇಟ್ ನ್ಯೂಮರಿಕಲಿ over other castes and when it also wields preponderate other economic and political power. A large and powerful caste group can be more easily dominant if its
ಪೊಸಿಷನ್ ಇನ್ ದ ಲೋಕಲ್ ಕಾಸ್ಟ್ ಹೈರಾರ್ಕಿ ಈಸ್ ನಾಟ್ ಟು ಲೋ ಎನ್ನತಕ್ಕಂತಹ ಒಂದು ವಿಚಾರಗಳನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಡಾಕ್ಟರ್ ಎನ್ ಶ್ರೀನಿವಾಸ್ ಅವ್ರ ಪ್ರಕಾರ ಒಂದು ಜಾತಿ ಸಂಖ್ಯಾಬಲವನ್ನು ಹೆಚ್ಚಿಗೆ ಹೊಂದಿ ಶಕ್ತಿಶಾಲಿಯಾಗಿರುವುದರ ಜೊತೆಗೆ ಅದು ಒಂದು ಪ್ರದೇಶದ ಜಾತಿಗಳ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದಾಗ ಅದು ಸುಲಭವಾಗಿ ಪ್ರಾಬಲ್ಯ ಹೊಂದುತ್ತದೆ. ಈ ರೀತಿಯ ಜಾತಿಗಳನ್ನು ನಾವು ಪ್ರಬಲ ಜಾತಿಗಳು ಎಂದು ಕರೆಯುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಡಾಕ್ಟರ್ ಎನ್ ಶ್ರೀನಿವಾಸರ ಅಭಿಪ್ರಾಯದಲ್ಲಿ ಹೇಳುವುದಾದರೆ, ಯಾವ ಜಾತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಂಖ್ಯಾಬಲವನ್ನು ಹಾಗೂ ಕೃಷಿ ಜಮೀನಿನಲ್ಲಿ ಪ್ರಬಲವಾಗಿರುತ್ತದೆಯೋ ಅದುವೇ ಪ್ರಬಲ ಜಾತಿ ಎನ್ನತಕ್ಕಂತಹದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಉದಾಹರಣೆಯಾಗಿ ನಾವು ಇಲ್ಲೊಂದು ಕೋಷ್ಟಕವನ್ನು ನೋಡ್ತಾ ಇದ್ದೀವಿ. ಆ ಕೋಷ್ಟಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಜ್ಯಗಳನ್ನು ವಿಂಗಡಣೆ ಮಾಡಿ ನಾವು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತರು ಹೆಚ್ಚಿನ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ರೆಡ್ಡಿಗಳು ಮತ್ತು ಕಮ್ಮಗಳು, ತಮಿಳುನಾಡಿನಲ್ಲಿ ಗೌಂಡರ್ ಮತ್ತು ಕಲ್ಲರ್ ಹಾಗೂ ವಲ್ಲಾಳ್, ಕೇರಳದಲ್ಲಿ ಮುದಲಿಯಾರ್ ಮತ್ತು ನಾಯರ್ ಎನ್ನತಕ್ಕಂತಹ ಒಂದು ಪ್ರಬಲ ಜಾತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪ್ರಬಲ ಜಾತಿಯ ಕಾರ್ಯಗಳನ್ನು ನೋಡುವುದಾದರೆ, ಈ ಪ್ರಬಲ ಜಾತಿಯ ಕಾರ್ಯಗಳು ದ ಡಾಮಿನೆಂಟ್ ಕಾಸ್ಟ್ ಆಫ್ಟನ್ ಆ್ಯಕ್ಟ್ಸ್ ಆ್ಯಸ್ ಎ ರೆಫರೆನ್ಸ್ model to the lower caste group. The lower caste people imitate their behaviors, ritual pattern and customs, etc. In this way, they help in cultural transmission. ಈ ಸಾಂಸ್ಕೃತಿಕ ಒಂದು ವಿಚಾರಗಳಲ್ಲಿ ನೋಡುವುದಾದರೆ, ಈ ಮೇಲ್ಜಾತಿಯವರ ಒಂದು ರೀತಿ ನೀತಿಗಳನ್ನು, ಪದ್ಧತಿಗಳನ್ನು ಹಾಗೂ ಅವರದೇ ಆಗಿರ್ತಕ್ಕಂಥ ಭಾವನೆಗಳನ್ನು, ಅವರ ಬಿಹೇವಿಯರ್ಸ್ಗಳನ್ನು ನಾವು ಇಮಿಟೇಟ್ ಮಾಡ್ತಾ ಇದ್ದೀವಿ. ಅಂದರೆ ಲೋವರ್ ಕಾಸ್ಟ್ನವರು ಇಮಿಟೇಟ್ ಮಾಡ್ತಾ ಇದ್ದಾರೆ ಎನ್ನತಕ್ಕಂತಹ ಒಂದು ವಿಚಾರವನ್ನು ಇಲ್ಲಿ ಕಾಣ್ತಾ ಇದ್ದಾರೆ. ಇನ್ನು ಎರಡನೇ ಅಂಶದಲ್ಲಿ ಅನಿಲ್ ಭಟ್ರವರ ಒಂದು ಅಭಿಪ್ರಾಯದಲ್ಲಿ ನಾವು ಹೇಳುವುದಾದರೆ, ಅನಿಲ್ ಭಟ್ ಹ್ಯಾಸ್ ಪಾಯಿಂಟೆಡ್ ಔಟ್ ದಟ್ ದ ಲೀಡರ್ಸ್ ಆಫ್ ದ locally dominant caste may arbitrate in village disputes. They decide the mode of rewards and punishment. They may be determine civic and economic privileges ಎನ್ನತಕ್ಕಂತಹ ಒಂದು ವಿಚಾರವನ್ನು ಅನಿಲ್ ಭಟ್ರವರು ನೀಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಥರ್ಡ್ ಒನ್, ಡಾಮಿನೆಂಟ್ ಕಾಸ್ಟ್ ಆರ್ ದ ಮೇನ್ ಪವರ್ ಹೋಲ್ಡರ್ಸ್. ದೇ ಎಸ್ಟಾಬ್ಲಿಷ್ ಕಾಂಟ್ಯಾಕ್ಟ್ಸ್ ವಿತ್ ದ ಔಟ್ಸೈಡ್ ಗವರ್ಮೆಂಟ್ ಅಫಿಷಿಯಲ್ಸ್, elected representatives and political leaders. They influence the political process. Another one, dominant castes, because of their dominant position, exploit all the developmental sources in their favor. They act as agents of rehabilitation programs. They accelerate the process of socio-economic development. Other one, the dominant castes set values and norms for the community. Traditionally, its primary functions were judicially, executive, and legitimacy. They form the vital link between the villages and the other world. They also help in the socialization process. Next one, due to dominant position in rural society, they control the rural economy in various ways and means. ಅಂದರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಗ್ರಾಮೀಣ ಸಮಾಜವನ್ನು ಅವರು ಆರ್ಥಿಕವಾಗಿ ಅಥವಾ ಹಲವಾರು ವಿಚಾರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಿಯಂತ್ರಣಕ್ಕೆ ಒಳಪಡಿಸಿರ್ತಾರೆ ಅಂತ. ಇನ್ ನೆಕ್ಸ್ಟ್ ಒನ್, ಡಾಮಿನೆಂಟ್ ಕಾಸ್ಟ್ ಪ್ಲೇ ಎ ಗ್ರೇಟರ್ ರೋಲ್ ಇನ್ ದ ಪ್ರೋಸೆಸ್ ಆಫ್ ಮಾಡರ್ನೈಸೇಷನ್. ಈ ಆಧುನೀಕರಣದ ಮುಖಾಂತರ ಈ ಪ್ರಬಲ ಜಾತಿಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪಾತ್ರವನ್ನು ಆಡ್ತಾ ಇದ್ದಾವೆ ಎನ್ನತಕ್ಕಂತಹ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಡಾಮಿನೆಂಟ್ ಕಾಸ್ಟ್ಗಳ ಒಂದು ಲಕ್ಷಣಗಳನ್ನು ನಾವು ನೋಡುವುದಾದರೆ, economic and political power. Another one, high rank in caste hierarchy, numerical strength, a sizable amount of the arable land. Dominant caste today is found only in traditional villages. Dominant caste is not always numerically a preponderant caste. Dominant caste is a part of structuralization approach. ಅಂದರೆ ಇಲ್ಲಿ ಈ ಒಂದು ಪ್ರಬಲ ಜಾತಿಯ ಲಕ್ಷಣಗಳನ್ನು ನೋಡುವುದಾದರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರಬಲ ಜಾತಿಯು ಏಣಿ ಶ್ರೇಣಿ ವ್ಯವಸ್ಥೆಯನ್ನು ಗುರುತಿಸಲು ಸಹಾಯಕವಾಗುವಂತಹ
ಪದ್ಧತಿಯಾಗಿದ್ದು ಅದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಯಾವ ಜಾತಿಯ ಆಡಳಿತ ಜವಾಬ್ದಾರಿಯುತವಾಗಿದ್ದಾಗಿದೆ ಎಂದು ಹೇಳಲು ಸಹಾಯಕವಾಗುತ್ತದೆ. ಆದ್ದರಿಂದ ಈ ಪ್ರಬಲ ಜಾತಿಯು ತನ್ನದೇ ಆದಂತಹ ಹಲವಾರು ಲಕ್ಷಣಗಳನ್ನು ಇಲ್ಲಿ ಅಳವಡಿಸಿಕೊಂಡಿದೆ. ಒಂದನೆಯದಾಗಿ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಇದು ಹೊಂದ್ತಾ ಇದೆ. ಈ ಯಾವ ಜಾತಿಯು ಆಯಾ ಪ್ರಾದೇಶಿಕತೆಗೆ ಅನುಗುಣವಾಗಿ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದೆಯೋ ಅದು ಪ್ರಬಲ ಜಾತಿಯಾಗಿ ಹೊರಹೊಮ್ಮುತ್ತದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಲಿಂಗಾಯತರು ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡೆದರು. ಆದರೆ ಎಲ್ಲ ಕಡೆ ಇದೇ ರೀತಿಯಾಗಿರುತ್ತದೆ ಎಂದು ಹೇಳಲಿಕ್ಕಾಗದು. ಅಂದರೆ ಕೆಲವು ಕಡೆ ಉನ್ನತ ಅಂತಸ್ತು ಏಣಿ ಶ್ರೇಣಿ ವ್ಯವಸ್ಥೆ ಹೊಂದಿದ ಜಾತಿಗಳು ಪ್ರಬಲ ಜಾತಿಗಳಾಗಿರುವುದಿಲ್ಲ. ಉದಾಹರಣೆಗೆ ಬ್ರಾಹ್ಮಣರು ಹಾಗೂ ಒಕ್ಕಲಿಗರು. ಈ ಒಂದು ಪ್ರದೇಶದಲ್ಲಿ ಉದಾಹರಣೆಗೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಬ್ರಾಹ್ಮಣರು ಹೆಚ್ಚಿನ ಒಂದು ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಜಾತಿಯ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಹೊಂದಿದ್ದರೂ ಸಹ ಅಲ್ಲಿ ಪ್ರಬಲ ಜಾತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗರು ಅಲ್ಲಿ ಪ್ರಬಲ ಜಾತಿಯಾಗಿದ್ದರೆ, ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಒಕ್ಕಲಿಗರು ಏನಾಗ್ತಾ ಇದ್ದಾರೆ ಅಂತಂದರೆ ನಿಮ್ನ ಜಾತಿಗಳು ಅಥವಾ ಅವರ ಏಣಿ ಶ್ರೇಣಿ ವ್ಯವಸ್ಥೆ ಕಡಿಮೆ ಆಗಿರುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇನ್ನು ಈ ಒಂದು ಪ್ರಬಲ ಜಾತಿಯು ನಮ್ಮದೇ ಆಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ನೋಡಿದರೆ ಇದು ಸರ್ವವ್ಯಾಪಕವಾಗಿರ್ತಕ್ಕಂತಹ ಪ್ರಕ್ರಿಯೆ. ಭಾರತೀಯ ಸನ್ನಿವೇಶದಲ್ಲಿ ನಾವು ನೋಡುವುದಾದರೆ ಪ್ರಬಲ ಜಾತಿ ಎಂಬುದು ಸರ್ವವ್ಯಾಪಕವಾದ ಪ್ರಕ್ರಿಯೆಯಾಗಿದೆ. ಇಲ್ಲಿ ಪ್ರತಿ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ ಹಾಗೂ ಸಮುದಾಯಗಳಲ್ಲಿ ಒಂದೊಂದು ಪ್ರಬಲ ಜಾತಿಗಳು ಒಂದೊಂದು ರೀತಿಯಾಗಿ ಪ್ರಾಬಲ್ಯವನ್ನು ಹೊಂದಿರ್ತಾ ಇದ್ದಾವೆ. ಆದ್ದರಿಂದ ಇದು ಭಾರತೀಯ ಸಮಾಜದಲ್ಲಿ ಸರ್ವವ್ಯಾಪಕತೆಯನ್ನು ಅಥವಾ ಸಾರ್ವತ್ರಿಕತೆಯನ್ನು ಹೊಂದಿರತಕ್ಕಂಥದ್ದು ಅಂತ. ಇನ್ನು ಮೂರನೇ ಅಂಶದಲ್ಲಿ ಒಂದು ಪ್ರದೇಶದ ಪ್ರಬಲ ಜಾತಿ ಇನ್ನೊಂದೆಡೆ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳೋದಿಲ್ಲ ಅಥವಾ ಉಳಿಸಿಕೊಳ್ಳಲಿಕ್ಕೆ ಆಗಲಿಕ್ಕಿಲ್ಲ ಎನ್ನತಕ್ಕಂತಹ ವಿಚಾರ ಬರುತ್ತೆ. ಅಂದರೆ ಒಂದೂರಿಗೆ ಗೌಡ ಆದರೆ ಇನ್ನೊಂದೂರಿಗೆ ವಾಲಿಕಾರ ಎನ್ನತಕ್ಕಂಥ ಒಂದು ಗಾದೆ ಮಾತನ್ನು ನಾವು ನೋಡಿದಾಗ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಪ್ರಬಲ ಜಾತಿ ಇನ್ನೊಂದು ಪ್ರದೇಶಕ್ಕೆ ಅದು ಕನಿಷ್ಠ ಜಾತಿ ಆಗ್ಬೋದು ಅಥವಾ ತನ್ನ ಸ್ಥಾನಮಾನವನ್ನು ಕಡಿಮೆಗೊಳಿಸಿಕೊಳ್ಬೋದು ಎನ್ನತಕ್ಕಂಥದ್ದನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದೆ. ಅಂದರೆ ಪ್ರಬಲ ಜಾತಿ ಯಾವುದೇ ನಿರ್ದಿಷ್ಟ ಜಾತಿಗೆ ಸೀಮಿತವಾಗಿರದೆ ಅದು ಆಯಾ ಪ್ರದೇಶದಲ್ಲಿ ಪರಿಗಣಿಸಲ್ಪಟ್ಟ ಆಧಾರಾಂಶಗಳ ಮೇಲೆ ಪ್ರಬಲ ಜಾತಿ ಎಂದು ಕರೆಯಿಸಿಕೊಳ್ಳಲ್ಪಡುತ್ತದೆ ಅಥವಾ ಗುರುತಿಸಲ್ಪಡುತ್ತದೆ. ಆದರೆ ಇಲ್ಲಿ ಗುರುತಿಸಲ್ಪಟ್ಟ ಪ್ರಬಲ ಜಾತಿಯು ಬೇರೆ ಪ್ರದೇಶದಲ್ಲಿ ಪ್ರಬಲವಾಗಿರಲೇಬೇಕೆಂದೇನೂ ಇಲ್ಲ. ಆಯಾ ಪ್ರದೇಶಕ್ಕೆ ಸೀಮಿತವಾದಂತಹ ಪ್ರಕ್ರಿಯೆ ಇದಾಗುತ್ತೆ ಅಂತ. ಇನ್ನು ನಾಲ್ಕನೇ ಅಂಶದಲ್ಲಿ ಭಾರತೀಯ ಸನ್ನಿವೇಶಕ್ಕೆ ಮಾತ್ರ ಈ ಒಂದು ಪ್ರಬಲ ಜಾತಿ ಅನ್ನತಕ್ಕಂತಹ ಪರಿಕಲ್ಪನೆ ಅನ್ವಯಿಸ್ತಾ ಇದೆ. ಪ್ರಬಲ ಜಾತಿ ಎಂಬುದು ಬೇರೆಲ್ಲೂ ಅಂದರೆ ಯಾವ ರಾಷ್ಟ್ರದಲ್ಲಿಯೂ ಕಂಡುಬರದೆ ಭಾರತದಲ್ಲಿಯೇ ಆಳವಾಗಿ ಕಂಡುಬರತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಇಲ್ಲಿ ಜಾತಿ ಪರಿಕಲ್ಪನೆ ಭಾರತೀಯರ ಒಂದು ಕೊಡುಗೆಯಾಗಿದ್ದು ಸಮಾಜವು ಹಲವು ಸ್ತರಗಳಲ್ಲಿ ಜಾತಿಯ ಆಧಾರದ ಮೇಲೆ ವಿಭಾಗಿಸಲ್ಪಟ್ಟಿರುತ್ತದೆ ಅಂತ. ಇನ್ನು ಅದೇ ರೀತಿಯಾಗಿ ಇದು ನಿರಂತರವಾಗಿರ್ತಕ್ಕಂತಹ ಪ್ರಕ್ರಿಯೆ ಏನು ಅಲ್ಲ ಎನ್ನತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಪ್ರಬಲ ಜಾತಿ ಎಂಬುದು ನಿರಂತರವಾದಂತಹ ಪ್ರಕ್ರಿಯೆಯಲ್ಲ. ಇಲ್ಲಿ ಇಂದು ಪ್ರಬಲವೆಂದು ಗುರುತಿಸಲ್ಪಟ್ಟಿರುವ ಜಾತಿ ನಾಳೆ ಪ್ರಬಲ ರಹಿತವಾಗಿರಲೂಬಹುದು ಅಥವಾ ಪ್ರಬಲವಲ್ಲದ ಜಾತಿ ನಾಳೆ ಪ್ರಬಲ ಜಾತಿಯಾಗಿ ಹೊರಹೊಮ್ಮಲೂಬಹುದು. ಅಂದರೆ ಅದಕ್ಕೆ ನಿರ್ದಿಷ್ಟವಾದ ಸ್ಥಿರತೆ ಇರುವುದಿಲ್ಲ ಎನ್ನತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಈ ಒಂದು ವಿಚಾರಗಳನ್ನು ಕಂಡುಕೊಂಡಾಗ ಸಂಸ್ಕೃತಾನುಕರಣವು ಪ್ರಬಲ ಜಾತಿಗೆ ಅತಿ ಸಹಾಯಕಾರಿಯಾಗಿರ್ತಾ ಇದೆ ಎನ್ನತಕ್ಕಂಥದ್ದು. ಪ್ರಬಲ ಜಾತಿಯ ಪ್ರಕ್ರಿಯೆಯು ಈಗಾಗಲೇ ತಿಳಿದಿರುವಂತೆ ಸ್ಥಿರವಾದ ಪ್ರಕ್ರಿಯೆಯಲ್ಲ, ನಿರಂತರವಾಗಿ ಬದಲಾಗ್ತಾ ಇರುತ್ತದೆ. ಅದರಂತೆ ಇಂದು ಪ್ರಬಲವಲ್ಲದ ಜಾತಿ ಉನ್ನತ ಜಾತಿಯ ಆಚಾರ, ವಿಚಾರ, ರೂಢಿ, ಸಂಪ್ರದಾಯ, ಪದ್ಧತಿ, ಮೌಲ್ಯ, ಶಿಷ್ಟಾಚಾರ, ತಂಟೆ, ತಗಾದೆ ಇವೆಲ್ಲವೂ ಕಾನೂನುಗಳು ಇವೆಲ್ಲವುಗಳಿಗೆ ಅನುಗುಣವಾಗಿ ಹಲವಾರು ಅಂಶಗಳನ್ನು ಸಂಸ್ಕೃತಾನುಕರಣದಿಂದ ರೂಢಿಸಿಕೊಂಡು ಅದು ಮುಂದೆ ಪ್ರಬಲ ಜಾತಿಯಾಗಬಹುದು. ಆದ್ದರಿಂದ ಸಂಸ್ಕೃತಾನುಕರಣವು ಪ್ರಬಲ ಜಾತಿಯ ಅನ್ಯಮಾರ್ಗ ಎಂದು ಹೇಳಬಹುದು. ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾನಗಲ್ ತಾಲೂಕಿನಲ್ಲಿರುವ ಆರೇರ್ ಲಖಮಾಪುರದಲ್ಲಿರ್ತಕ್ಕಂಥ ಅನ್ಯ ಜಾತಿಗಳಿದ್ದರೂ ಮರಾಠರ ಪ್ರಾಬಲ್ಯ ಹೆಚ್ಚಿರುವುದರಿಂದ ಮರಾಠ ಜಾತಿಯು ಅಲ್ಲಿ ಪ್ರಬಲ ಜಾತಿಯಾಗಿ ಹೊರಹೊಮ್ಮುತ್ತಾ ಇದೆ. ಹೀಗೆ ಈ ಒಂದು ವಿಚಾರಗಳನ್ನು ನಾವು ಕಂಡುಕೊಂಡಾಗ ಪ್ರಬಲ ಜಾತಿ ಎನ್ನುವಂತಹ ಕೊನೆಯ ಅಂಶದಲ್ಲಿ ಪ್ರಬಲ ಜಾತಿ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿ ಇರಬೇಕಾಗುತ್ತೆ. ಪ್ರಬಲ ಜಾತಿಯು ಯಾವಾಗಲೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಬಲವಾಗಿರಬೇಕು. ಅಂದರೆ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಜನಸಂಖ್ಯಾತ್ಮಕ ಆಧಾರದ ಜೊತೆಗೆ ಹೆಚ್ಚು ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರಬೇಕು. ಅಂದಾಗ ಮಾತ್ರ ಅದನ್ನು ನಾವು ಪ್ರಬಲ ಜಾತಿ ಎನ್ನುತ್ತೇವೆ. ಯಾವುದೇ ಒಂದು ಕ್ಷೇತ್ರ ಅಥವಾ ಅಂಶಗಳ ಆಧಾರದ ಮೇಲೆ ಅದನ್ನು ಪ್ರಬಲ ಜಾತಿ ಎಂದು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಈ ಜಾತಿ ಪ್ರಬಲವಾಗಿದ್ದರೆ ಅದನ್ನು ಪ್ರಬಲ ಜಾತಿ ಎನ್ನುವಂತಹ ಒಂದು ವಿಚಾರಕ್ಕೆ ನಾವು ಬರ್ತಾ ಇದ್ದೇವೆ.
ಇನ್ನು ಈ ಪ್ರಬಲ ಜಾತಿಯ ಕೆಲವು ಅಂಶಗಳನ್ನು ನಾವು ನೋಡಿದಾಗ ದಟ್ ಒನ್ ದ ರೂಲರ್ಸ್, ಸೆಕೆಂಡ್ ಒನ್ ದ ರೀಜನಲಿ ಡಾಮಿನೆಂಟ್ ಕಾಸ್ಟ್, ಥರ್ಡ್ ಒನ್ ಲೋಕಲಿ ಡಾಮಿನೆಂಟ್ ಕಾಸ್ಟ್, ಫೋರ್ತ್ ಒನ್ ದ ವಿಲೇಜ್ ಲೆವೆಲ್ ಲ್ಯಾಂಡೆಡ್ ಪ್ಯಾಟರ್ನ್ ಆಫ್ ಡಾಮಿನೆಂಟ್ ಕಾಸ್ಟ್ ಅನ್ನತಕ್ಕಂತಹ ಅಂಶಗಳನ್ನು 4 ಅಂಶಗಳನ್ನು ನಾವಿಲ್ಲಿ ಕಾಣ್ತೇವೆ. ಅಂದರೆ ಈ ರೂಲರ್ಸ್ ಅನ್ನತಕ್ಕಂಥದ್ದು ಏನಿದೆಯಲ್ಲ, ಈ ಎಲ್ಲ ಪ್ರಬಲ ಜಾತಿಗೆ ಸಂಬಂಧಪಟ್ಟಿರತಕ್ಕಂಥ ಲಕ್ಷಣಗಳೇನಿದಾವೆ ಅವೆಲ್ಲವುಗಳು ಆಯಾ ಆಡಳಿತಗಾರರಲ್ಲಿ ಇರಬೇಕು. ಇನ್ನು 2ನೇ ಅಂಶದಲ್ಲಿ ಪ್ರಾದೇಶಿಕತೆಯಲ್ಲಿ ಈ ಪ್ರಬಲ ಜಾತಿ ಹೆಚ್ಚಾಗಿರ್ತಾ ಇದೆ. ಅಂದರೆ 3ನೇ ಅಂಶದಲ್ಲಿ ಸ್ಥಳೀಯ ಮಟ್ಟದಲ್ಲಿಯೂ ಪ್ರಬಲ ಜಾತಿ ಅನ್ನತಕ್ಕಂತಹ ಒಂದು ವಿಚಾರಗಳನ್ನು ನಾವೆಲ್ಲ ಹಳ್ಳಿಗಳಲ್ಲಿ ಅಥವಾ ಗ್ರಾಮ ಪ್ರದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಹೆಚ್ಚು ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರಬೇಕು. ಅಂದರೆ ಈ 4 ಅಂಶಗಳ ಮುಖಾಂತರ ನಾವು ಪ್ರಬಲ ಜಾತಿಗಳು ಅನ್ನತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಇನ್ನು ಫ್ಯಾಕ್ಟರ್ಸ್ ಆನ್ ವಿಚ್ ಡಾಮಿನೆಂಟ್ ಕಾಸ್ಟ್ ಅನ್ನತಕ್ಕಂಥವುಗಳನ್ನು ನೋಡಿದಾಗ ಇಕನಾಮಿಕ್ ಸ್ಟ್ರೆಂತ್ ಇರಬೇಕು, ಅಂದರೆ ಆರ್ಥಿಕವಾಗಿರ್ತಕ್ಕಂಥ ಪ್ರಾಬಲ್ಯವನ್ನು ಇದು ಹೊಂದಿರಬೇಕು. 2ನೇ ಅಂಶ ರಾಜಕೀಯವಾಗಿರ್ತಕ್ಕಂತಹ ಶಕ್ತಿಯನ್ನು, ದಟ್ ಲೈಕ್ ಪೊಲಿಟಿಕಲ್ ಪವರ್ ಅನ್ನತಕ್ಕಂಥದ್ದನ್ನು ನಾವು ಹೊಂದಿರಬೇಕು. ಅದರ ಜೊತೆಗೆ ರಿಚುವಲ್ ಪ್ಯೂರಿಟಿ ಅಂತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂತಹ ಸಂಪ್ರದಾಯ, ಪದ್ಧತಿ, ರೂಢಿ, ಮೌಲ್ಯ ಇವೆಲ್ಲವುಗಳಿಗೂ ಏನಿದಾವೆ ಇಲ್ಲಿ ಪ್ಯೂರಿಟಿ ಅಂತಕ್ಕಂಥದ್ದನ್ನು ನಾವು ಅಳವಡಿಸಿಕೊಳ್ಬೇಕು. ಇನ್ನು ಸಂಖ್ಯಾತ್ಮಕವಾಗಿ ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇರಬೇಕು ಅನ್ನತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಹೀಗೆ ಈ ಭಾರತೀಯ ಒಂದು ವ್ಯವಸ್ಥೆಯಲ್ಲಿ ಪ್ರಬಲ ಜಾತಿಗಳು ಅನ್ನತಕ್ಕಂಥದ್ರಲ್ಲಿ ಹೆಚ್ಚು ಪ್ರಭಾವವನ್ನು ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್ ಅವರ ಮುಖಾಂತರ ಈ ಜಾತಿಗಳು ತಮ್ಮ ಪ್ರಾಬಲ್ಯವನ್ನು ಹೊಂದ್ತಾ ಇದ್ದಾವೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಟೀಕೆಗಳನ್ನು, ಪ್ರಬಲ ಜಾತಿಗೆ ಸಂಬಂಧಪಟ್ಟಂಥ ಟೀಕೆಗಳನ್ನು ಮೇಯರ್ ಅವರಾಗಿರ್ಬೋದು ಅಥವಾ ಲೂಯಿಸ್ ಡಿಮ್ಯಾಟ್ ಆಗಿರ್ಬೋದು, ಗಾರ್ಡನರ್ ಆಗಿರ್ಬೋದು, ಇವರೆಲ್ಲರೂ ಸಹ ಪ್ರಬಲ ಜಾತಿಯ ಕುರಿತು ಟೀಕೆಗಳನ್ನು ಮಾಡಿದ್ದಾರೆ. ಇವೆಲ್ಲವುಗಳು ಸಕಾರಾತ್ಮಕವಾಗಿರ್ತಕ್ಕಂತಹ ಟೀಕೆಗಳಾಗಿರುವುದರ ಜೊತೆಗೆ ನಾವು ಇನ್ನೂ ಹೆಚ್ಚು ಈ ಪ್ರಬಲ ಜಾತಿಯ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಅನುಕೂಲವಾಗ್ತಾ ಇದೆ ಅನ್ನತಕ್ಕಂಥದ್ದನ್ನು ನೋಡಿದಾಗ ಕೊನೆಯದಾಗಿ ಭಾರತೀಯ ಸಮಾಜವು ಪ್ರಬಲ ಜಾತಿಯ ಪ್ರಾಬಲ್ಯಗಳ ಮೇಲೆ ನಿಂತಿದೆ. ಸಮಾಜದ ಒಂದು ಆಯಾ ಪ್ರದೇಶಗಳಲ್ಲಿನ ಆಗುಹೋಗುಗಳು ಹಾಗೂ ಪರಿವರ್ತನೆಗಳನ್ನು ತಿಳಿದುಕೊಳ್ಳಲು ಈ ಪ್ರಬಲ ಜಾತಿಯಿಂದ ನಮಗೆ ಅನುಕೂಲವಾಗ್ತಾ ಇದೆ. ಕೆಲವು ಸಂದರ್ಭಗಳಲ್ಲಿ ಕೆಳಜಾತಿಗಳ ಮೇಲೆ ದೌರ್ಜನ್ಯವನ್ನು ಕೂಡ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಒಟ್ಟಿನಲ್ಲಿ ಈ ಪ್ರಬಲ ಜಾತಿಗಳು ಯಾವಾಗಲೂ ತಮ್ಮದೇ ಆದಂತಹ ಪ್ರಭಾವದಿಂದ ಪರಿಸ್ಥಿತಿಯಿಂದ ನಿಯಂತ್ರಣವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಒಂದು ಗ್ರಾಮದಲ್ಲಿ ಒಂದು ಪ್ರಬಲ ಜಾತಿಯನ್ನು ನಾವು ಕಂಡುಕೊಂಡಾಗ ಆ ಪ್ರಬಲ ಜಾತಿಗಳಿಗೆ ಅನುಗುಣವಾಗಿ ನಾವು ಆ ಗ್ರಾಮಗಳಲ್ಲಿರ್ತಕ್ಕಂತಹ ವಿಚಾರಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಮತ್ತು ನಾವು ಪ್ರಾಬಲ್ಯವನ್ನು ಹೊಂದಬೇಕು ಅಂದರೆ ಇನ್ನೊಂದು ಜಾತಿಯನ್ನು ನೋಡಿ ಕಲಿತಾಗ ಮಾತ್ರ ಸಾಧ್ಯ ಎನ್ನತಕ್ಕಂಥದ್ದನ್ನು ಹೇಳ್ತಾ ನಾನು ಈ ಒಂದು ಪ್ರಬಲ ಜಾತಿಯ ಪರಿಕಲ್ಪನೆಗೆ ವಿದಾಯವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ.